ಸರ್ ಇದು ಏನು ಗಿಡ ರೀ? ಇದು ಇಂಗಳ ಗಿಡ ರೀ. ಇಂಗಳ ಗಿಡ, ಇಂಗಳಾರ ಅಂತಾರಲ್ರಿ? ಹಾ, ಇಂಗಳ ಗಿಡ ರೀ ಇದು. ಇದು ಏನೈತಿ, ಈ ಕಾಯಿ ಹಸನಾಗೆ ತೊಳೆದು ಒರಿಸಿ ಉಪ್ಪಿನ ಭರಣಿ ಒಳಗೆ, ಉಪ್ಪು ನಾವೇನು ಅಡಿಗೆ ಮಾಡ್ತೇವಲ್ಲ ಒಂದು ಇದರ ಒಳಗೆ, ಮಣ್ಣಿಂದರ ಇರಲಿ ಏನ ಮಣ್ಣಿನ ಒಳಗಿಟ್ರೆ ಉಪ್ಪು ಚಲೋ. ಪ್ಲಾಸ್ಟಿಕ್ದಾಗಿಂದು ಅಂಗಡಿಯಾಗಿಂದ ತಂದು ಮಣ್ಣಿನ ಇದರಾಗ ಇಡ್ಬೇಕು ಅದನ್ನ. ಈಗೆಲ್ಲ ಪ್ಲಾಸ್ಟಿಕ್ ಡಬ್ಬಿನೇ ಮಾಡಿಬಿಟ್ಟಾರ. ಎಲ್ಲ ಡಬ್ಬಿ ಮಾಡ್ಯಾರ. ಮಾಡೋವಲ್ರಕ್ಕ ಈ ಇಂಗಳಕಾಯಿ ಅದು ಹಸನಾಗಿ ಸ್ವಚ್ಛ ಮಾಡಿ ಆ ಉಪ್ಪಿನಾಗ ಮುಚ್ಚಬೇಕು. ಈಗ ಒಣಗ್ಬೇಕೇನ್ರಿ ಇದು? ಹಾ, ಇದು ಅಷ್ಟು ಒಣಗ್ಬೇಕ್ರಿ. ನೆಲಾಗ ಒಣಗಿಸಿದ್ರೆ ಏನ ಹಿಂಗ ಆದ್ಕೂಳೆ ಒಂದ್ ಸ್ವಲ್ಪ ಹಸಿದೈತೆ ಅಂದ್ಕೂಳೆ ಹವಾ ಆಕೈತಿ. ಹೌದೌದು, ಇದನ್ನ ಒಣಗಿಸಿ ಉಪ್ಪಿನ ಇದ್ರಾಗ ಇಟ್ಟು ಬಿಟ್ರೆ ಈ ಯಾವ ಕಾಮನಿನೂ, ಬಿಳಿ ಕಾಮನಿ ಆಯ್ತು, ಈ ಹಳದಿ ಕಾಮನಿ ಆಯ್ತು, ಯಾವ ಕಾಮನಿನೂ ಬರುದಿಲ್ಲ. ಅದು ಅಷ್ಟು ಶಕ್ತಿ ಅದ್ರ ಇದ್ರಾಗ. ಶಕ್ತಿ. ಇದು ಇಂಗಳಕಾಯಿ ಅಂತಾರ್ರಿ. ನಮ್ಮ ಮನ್ಯಾಗ ಮೊದಲು ಹಿರಿಯರು ಹೇಳ್ತಿದ್ರು. ನಾವು ಇದನ್ನ ಉಪ್ಪಿನ ಭರಣಿ ಒಳಗ, ಆ ಭರಣಿ ಒಳಗೆ ಹಾಕಿ ಇಟ್ಟಿದ್ವು. ಅದನ್ನ ಅವ್ರು ತೆಗೆದು ಅಡಿಗೆ ಹಾಕ್ತಿದ್ರು. ಅಂದ್ರೆ ಆ ಉಪ್ಪಿಗೆ ಅಷ್ಟು ಶಕ್ತಿ ಬರ್ತದ್ರಿ. ಒಳಗೆ ಜಕ್ಕೊಂಡ್ಬಿಡ್ತಾರೆ. ಜಕ್ಕೊಂಡ ಇದೇನೈತಿ, ಯಾ ಕಾಮನಿ ಏನೋ ಅಂತ ಇಂತ ರೋಗ ಎಲ್ಲ ಹೊರಗೆ ಹಾಕ್ತೈತಿ. ಓಹೋ, ಉಪ್ಪಿನ ಡಬ್ಬ್ಯಾಗ ಹಾಕಿ ಬಳಸೋದು ಒಳ್ಳೇದಂತ ಹೇಳ್ತಾರೆ. ಒಳ್ಳೇದು. ಭಾಳ ದೊಡ್ಡದಾಗಿದೆ ಸರ್ ಗಿಡ. ದೊಡ್ಡದಾಗೈತಿ. ಇದು ಲಗ್ನಕ್ಕೂ ಹಾಲ್ಗಂಬಕ್ಕಂತ ಒಯ್ತಾ ಇರ್ರಿ ಅದನ್ನ. ಓಹೋ, ಇದ್ರ ಕೊಂಬೆ ಕಟ್ ಮಾಡ್ಕೊಂಡು ಹೋಗ್ತಾ ಲಗ್ನದಾಗ ಒಂದು ತಂಗಿ ತಗೊಂಡು ಹೋಗಿ ಅದನ್ನ ಗುಡಿ ಅಂತೇಳಿ ಇಟ್ಟು ಅದನ್ನ ಹಾಲ್ಗಂಬಕ್ಕಂತ ಕಟ್ತಾರೆ. ನಮ್ಮ ಹಿರಿಯರು ಏನೇ ಮಾಡ್ಲಿ ಅದಕ್ಕೊಂದು ಕಾರಣ ಇರ್ತದೆ. ಕಾರಣ ಇರ್ತದೆ. ಹೌದು.